ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಈ ಒಂದು ವ್ಲಾಗು ಹೋಳಿ ದಿನದ ವ್ಲಾಗು ಆಗಿದೆ. ಹೋಳಿ ಹಬ್ಬ ಯಾವ ಥರ ಆಚರಿಸಿದ್ವಿ ಅಂತ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಡುಗೆ ಅಂತ ಬಂದರೆ ನಾನು ಸ್ವೀಟು ಹೋಳಿಗೆ ಮಾಡಬೇಕಾಗಿತ್ತು, ಬಟ್ ನನಗೆ ಆಗಲಿಲ್ಲ. ಹಾಗಾಗಿ ಬೀಟ್ರೂಟ್ ಹಲ್ವಾ ಮಾಡಿದ್ದೆ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಸ್ವೀಟು ತೊಗೊಂಬಂದ್ಬಿಟ್ಟಿದ್ರು ಹೊರಗಡೆಯಿಂದ. ಹಾಗಾಗಿ ಜಸ್ಟ್ ಶಾಸ್ತ್ರಕ್ಕೋಸ್ಕರ ನಾನು ಬೀಟ್ರೂಟ್ ಹಲ್ವಾ ಮಾಡಿದ್ದೆ. ತುಂಬ ರುಚಿಯಾಗಿತ್ತು. ಹಾಗೆಯೇ ಬಜ್ಜಿ ಅಂತೂ ಇರಲೇಬೇಕಲ್ಲ, ಹಬ್ಬದಲ್ಲಿ ಏನಾದರೂ ಒಂದು ಬೋಂಡ ಬಜ್ಜಿ ಇರಬೇಕು ಅಂತ ನಾನು ಹೀರೆಕಾಯಿ ಬಜ್ಜಿ ಮಾಡಿದ್ದೆ. ಹಾಗೆ ಪೊಂಗಲ್ಲು ಮಾಡಿದ್ದೆ. ಮಾಮೂಲಿ ಅಡುಗೆಯನ್ನು ಕೂಡ ನಾನು ಮಾಡಿದ್ದೆ. ಹೀಗಿತ್ತು ಅಡುಗೆ ಕಾರ್ಯಕ್ರಮ ಹೋಳಿ ಹಬ್ಬದ ದಿನ. ಹಾಗೆ ನಾವು ಹೋಳಿ ಮಕ್ಕಳಿಗೆ ಆಡ್ಸೋಕ್ಕೆ ಕಳಿಸ್ಬೇಕಾದ್ರೆ ಮಾಡಬೇಕಲ್ವ ಒಂದು ಶಾಸ್ತ್ರ. ಆ ಶಾಸ್ತ್ರಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ನನ್ನದು ಅಡುಗೆ ಕಾರ್ಯಕ್ರಮ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ನಾವು ಚಿಕ್ಕವರಾಗಿದ್ದಾಗ ಸಿಕ್ಕಾಪಟ್ಟೆ ಹೋಳಿ ಆಟ ಆಡ್ತಾಯಿದ್ವಿ. ಬಟ್ ಈಗ ಕಡಿಮೆ ಆಗಿದೆ. ಅದರಲ್ಲೂ ಈ ಒಂದು ಸಿಟಿಯಲ್ಲಿ ಹೋಳಿ ಆಟ ಆಡೋದು ಅಂತಂತಂದರೆ ಮಕ್ಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ಒಂದು ನಾವು ಮುಂಚೆ ಆಡಿದ್ದು ಎಷ್ಟು ಹೋಳಿ ಆಡಿದ್ದೀವೋ ಅದರ 10% ಈಗಿನ ಮಕ್ಕಳು ಆಡ್ತಾ ಇದ್ದಾರೆ. ಒಂದು ರೀತಿ ಒಳ್ಳೆಯದು ಅಂತ ಹೇಳ್ಬೋದು, ಒಂದು ರೀತಿ ಪಾಪ ಮಿಸ್ ಮಾಡ್ಕೊತಾರಲ್ಲ ಅಂತಲೂ ಹೇಳಬಹುದು. ಬಟ್ ನಮ್ಮ ಮಕ್ಕಳಿಗೆ ನಾನು ಆದಷ್ಟು ಎಂಜಾಯ್ ಮಾಡಲಿ ಅಂತಲೇ, ಆಪ್ಷನ್ ಸಿಕ್ಕಿದಾಗ ಎಂಜಾಯ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಆದಷ್ಟು ಎಲ್ಲ ಹಬ್ಬಗಳನ್ನು ನಾನು ಮಾಡ್ತೇನೆ ಮನೆಯಲ್ಲಿ. ಹಾಗೆ ಹೋಳಿ ಆಡೋಕ್ಕೆ ಕಳಿಸ್ಬೇಕಾದ್ರೆ ಎಣ್ಣೆ ಹಚ್ಚಿ ಕಳಿಸೋವಂಥ ಮುಂಚೆ ಶಾಸ್ತ್ರ ಇತ್ತು. ಹಾಗಾಗಿ ನನ್ನ ಮಗ ಸ್ವಲ್ಪ ಹಚ್ಚಿಸ್ಕೊತಾನೆ, ಜಾಸ್ತಿ ಹಚ್ಚಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಹಾಗೆ ಮನೆಯಲ್ಲಿ ಸ್ವಲ್ಪ ಬಣ್ಣ ಎಲ್ಲ ಹಚ್ಚಿಬಿಟ್ಟು ಶಾಸ್ತ್ರ ಮಾಡಿ ಆಮೇಲೆ ಆಟ ಆಡೋಕ್ಕೆ ಕಳಿಸಿದ್ದೆ. ತುಂಬ ಇಷ್ಟಪಟ್ಟರು. ಹೋದ ವರ್ಷವೂ ನಾನು ಈ ಥರದ್ದೊಂದು ಶಾಸ್ತ್ರ ಮಾಡೇ ಕಳಿಸಿದ್ದೆ. ವಿಡಿಯೋ ತುಂಬ ಜನ ಇಷ್ಟಪಟ್ಟರು. ಬಟ್ ಆದರೂ ಕ್ಲಿಯರಾಗಿರಲಿಲ್ಲ ವ್ಯೂ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಹಾಗಾಗಿ ಈ ಒಂದು ನೀಟಾಗಿ ನಾನು ಒಳಗಡೆನೆ ಮಾಡಿ ಒಂದು ವಿಡಿಯೋನ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಏನಾದರೂ ಹೋಳಿ ಆಡೋಕ್ಕೆ ಕಳಿಸಿದರೆ ನೀವು ಆರತಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.